ಸಿಲ್ಕ್ ಸ್ಯಾರೀಸು ಯೂಶಲಿ ಮೇಂಟೈನ್ ಮಾಡಬೇಕು ಅಂದರೆ ಮೇಡಮ್ ತುಂಬ ಈಸಿ ಇದೆ. ಬೇಸಿಕಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಮಾಡಬೇಕಾಗಿರೋದೇನು ಅಂದರೆ ಸ್ಯಾರಿನ ಡ್ರೈ ಕ್ಲೀನಿಗೆ ಕೊಡಬೇಕು. ಹೋಮ್ ವಾಶ್ ಇಸ್ ನೆವರ್ ಅಡ್ವೈಸಬಲ್. ಇನ್ನೊಂದು ಏನಂದರೆ ಅದು ಸ್ಯಾರೀಸು ಅಂದಮೇಲೆ ಅದು ಒಂಥರ ಬ್ರೀದ್ ಮಾಡುತ್ತೆ. ಇವಾಗ ರೇಷ್ಮೆ ನಾವು ಹೇಗೆ ಬ್ರೀದ್ ಮಾಡ್ತೀವೋ ಸ್ಯಾರೀಸ್ಗೂ ಅದೇ ಥರ ಬೇಕಾಗುತ್ತೆ, ಅಂದರೆ ಏರ್ ಬೇಕಾಗುತ್ತೆ ಅದಕ್ಕೂ. ಸೊ ನಾವೇನು ಮಾಡಬೇಕು, ಪ್ರತಿ ಸಲಿನೂ ಸ್ಯಾರಿನ ತೆಗೆದು ಸ್ವಲ್ಪ ಫೋಲ್ಡ್ಸ್ಗಳ್ನ ಚೇಂಜ್ ಮಾಡ್ತು ಅಂದರೆ ಸ್ಯಾರೀಸ್ನ, ಸೊ ಆವಾಗ ಸ್ಯಾರೀಸು ನೀಟಾಗಿರುತ್ತೆ. ನಾವು ಒಂದೇ ಕಡೆ ಇಟ್ಬಿಟ್ಟಾಗ ಏನಾಗುತ್ತೆ ಅಂದರೆ ಆ ಮಾಯ್ಶ್ಚರ್ನ ಅಬ್ಸಾರ್ಬ್ ಮಾಡಿ ನಿಮ್ಮ ಜರಿ ಕಪ್ಪಾಗೋ ಚಾನ್ಸಸ್ ಬರುತ್ತೆ. ಈ ಯೂಶಲಿ ಏನು ಮಾಡ್ತಾರೆ, ಈ ಪ್ಲಾಸ್ಟಿಕ್ಕು ಕವರ್ಸ್ಗಳಲ್ಲಿಡೋದು, ಈ ಬಾಕ್ಸಸ್ಗಳಲ್ಲಿ ಕವರ್ ಮಾಡಿ ಇಡೋದು, ಅದು ಮಾಡೋದು ತುಂಬ ತಪ್ಪದು. ಇನ್ನೂ ಅದು ಹೌದು, ಮಾಯ್ಶ್ಚರ್ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಜರಿ ಕಪ್ಪಾಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಸೊ ಅದು ಮಾಡಲೇಬಾರ್ದು. ಆ ಥರ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಮಸ್ಲಿನ್ ಕ್ಲಾತ್ ಆಗಲಿ, ಕಾಟನ್ ಕ್ಲಾತ್ ಆಗಲಿ, ಸೊ ಅದರಲ್ಲೇ ಸುತ್ತಿಟ್ಟರೆ ಏನಾಗುತ್ತೆ, ನಿಮಗೆ ಸ್ಯಾರಿನೂ ಚೆನ್ನಾಗಿರುತ್ತೆ, ಕಂಡೀಷನ್ ಚೆನ್ನಾಗೇ ಇರುತ್ತೆ. ಪ್ಲಸ್ ಇನ್ನೊಂದು ಈ ಪರ್ಫ್ಯೂಮ್ಸು ಡಿಯೋಡ್ರೆಂಟ್ಸ್ನ ಡೈರೆಕ್ಟಾಗಿ ಹತ್ರದ ಡಿಸ್ಟೆನ್ಸಿಂದ ಹಾಕ್ತಾರೆ. ಅಂದರೆ ಸ್ವಲ್ಪ ಡಿಸ್ಟೆನ್ಸಿಂದ ಹಾಕಿದ್ರೆ ಏನಾಗುತ್ತೆ, ಅದು ಜಸ್ಟ್ ವೇಪರ್ ಕ್ರಿಯೇಟ್ ಆಗಿ ಇದಾದರೆ ಪರವಾಗಿಲ್ಲ. ಹತ್ರದಾಗಿ ಹಾಕಿದ್ದಕ್ಕೆ ಏನಾಗುತ್ತೆ, ಆ ಸ್ಟೇನ್ಸ್ ಬರುತ್ತೆ ಸ್ಯಾರಿ ಮೇಲೆ. ಆ ಸ್ಟೇನ್ಸ್ ಕುತ್ಕೊಂಡಾಗ ಏನಾಗುತ್ತೆ, ಅದರ ಕೆಮಿಕಲ್ ಎಫೆಕ್ಟಿಂದ ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮು ಸ್ಯಾರಿ ಕಲರ್ ಫೇಡ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಒಂದು ಕಾರಣನೇ ಸರಿ ನಿಮಗೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡ್ತು ಅಂದರೆ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.